ಹಲೋ ಗುರು, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಆರ್-ಸಿ-ಬಿ ಮತ್ತು ಸಿ-ಎಸ್-ಕೆ ರಿವ್ಯೂ. ಆರ್-ಸಿ-ಬಿ ಮತ್ತೆ ಸಿ-ಎಸ್-ಕೆ ರಿವ್ಯೂನಲ್ಲಿ ನನಗೆ ಗೊತ್ತಿರೋ ಹಾಗೆ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆದರೆ ಸಿ-ಎಸ್-ಕೆ ಅವರು ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅವ್ರ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಅಷ್ಟೊಂದಿಲ್ಲ. ಸೊ ಅದರಿಂದ ಸೋತಿದ್ದಾರೆ. ಅಂಡ್ ಪಿಚ್ ಕಂಡೀಷನ್ಸ್ ನ ಅರ್ಥ ಮಾಡ್ಕೊಂಡಿಲ್ಲ. ಅದರಿಂದ ಸೋತಿದ್ದಾರೆ ಅಂತ ಹೇಳ್ಬೋದು ಸಿ-ಎಸ್-ಕೆ. ಅಂಡ್ ಅವರು ಫಸ್ಟ್ ಟಾರ್ಗೆಟ್ ಟು 250 ಆರ್-ಸಿ-ಬಿ ಕೊಟ್ಟಿರ್ಬೋದು. ಬಟ್ ಅದನ್ನ ಬೇಗ ಬೇಗ ಚೇಸ್ ಮಾಡ್ಬೇಕು ಅನ್ನೋ ಭಯದಲ್ಲಿ ಆಲ್ಮೋಸ್ಟ್ ಬೇಗ ಬೇಗ ವಿಕೆಟ್ಸ್ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ಸಿ-ಎಸ್-ಕೆ ಸೋತಿದೆ. ಅಂಡ್ ಸಿ-ಎಸ್-ಕೆ ದಲ್ಲಿ ಚೆನ್ನಾಗಿ ಮಾಡಿರೋರು ಅಂದ್ರೆ ಸರ್ಫರಾಜ್ ಖಾನ್ ಬ್ಯಾಟಿಂಗ್ ಚೆನ್ನಾಗಿದೆ. ಆಮೇಲೆ ಪ್ರಶಾಂತ್ ವೀರು, ಸರ್ಫರಾಜ್ ಖಾನ್ ಪಾರ್ಟ್ನರ್ಶಿಪ್ ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ. ಅವರಿಬ್ರು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಆರ್-ಸಿ-ಬಿ ಅವರು ಆಲ್ಮೋಸ್ಟ್ ನೀವು ನೋಡೋದಾದ್ರೆ 15th ಓವರ್ ವರ್ಗು ಆರ್-ಸಿ-ಬಿ ಸ್ಕೋರ್ ಅಲ್ಲಿ ಕಡಿಮೆ ಇದ್ರು. 15th ಓವರ್ ಅನ್ನು ಸಿ-ಎಸ್-ಕೆ ಹೈ ಇದ್ರು ಸ್ಕೋರ್, ನಮ್ಗಿಂತ ಜಾಸ್ತಿ ಇತ್ತು ಸ್ಕೋರ್. ಆದ್ರೂ ಬಟ್ ಚೇಸ್ ಆಗ್ಬೇಕಾಗಿಲ್ಲ. ರೀಸನ್ಸ್ ಗೊತ್ತೇ ಇದೆ. ಬಿಕಾಸ್ ಅವ್ರದ್ದು 6 ವಿಕೆಟ್ಸ್ ಆಗಿತ್ತು, ನಮ್ದೆಲ್ಲ 2 or 3 ವಿಕೆಟ್ಸ್ ಆಗಿತ್ತು. ಸೊ ಆದ್ದರಿಂದ ಆಮೇಲೆ ಲಾಸ್ಟ್ ಅಲ್ಲಿ ಗೇರ್ ಅಪ್ ಮಾಡಿದ್ರು ಟೀಮ್ ಡೇವಿಡ್. ಸ್ಟಾರ್ಟ್ ಆಗಿದೆ ಎಲ್ಲಿಂದ ಅಂದ್ರೆ ಕಂಡೀಷನ್ಸ್ ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆರ್-ಸಿ-ಬಿ ಫಸ್ಟ್ ನೀವು ನೋಡೋದಾದ್ರೆ ಫಸ್ಟ್ 4 to 5 overs ಏನು ಫಸ್ಟ್ 3 overs ಏನು 4 ಬಂದಿಲ್ಲ, 6 ಬಂದಿರಲಿಲ್ಲ. ಆಫ್ಟರ್ 3.1 ಬಾಲ್ ಆದ್ಮೇಲೆ ವಿರಾಟ್ ಕೊಹ್ಲಿ ಫಸ್ಟ್ 6 ಹೊಡಿತಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ವಿರಾಟ್ ಕೊಹ್ಲಿ ಫಸ್ಟ್ 6 ಆಮೇಲೆ 4 ಒಳ್ಳೆ ಸ್ಕೋರ್ ಮಾಡ್ತಾರೆ. 28 ರನ್ಸ್ ಸ್ಕೋರ್ ಮಾಡ್ತಾರೆ 18 ಬಾಲ್ಸ್. ಸೂಪರ್, ಅದು ಚೆನ್ನಾಗಿದೆ. ಬಟ್ ಶಿವಮ್ ದುಬೆ ನಿಮ್ಗೆ ಗೊತ್ತಿರ್ಬೋದು, ಆರ್-ಸಿ-ಬಿ ಸ್ಪೈ ಇನ್ ಸಿ-ಎಸ್-ಕೆ ಅಂತಾನೆ ಹೇಳ್ಬೋದು. ಫಸ್ಟ್ ಕ್ಯಾಚ್ ಅವರೇ ಬಿಡ್ತಾರೆ, ಆಮೇಲೆ ವಿರಾಟ್ ಕೊಹ್ಲಿ ಕ್ಯಾಚ್ ಅಂಡ್ ಅಗೇನ್ ಅವರೇ ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿತಾರೆ. ಆಮೇಲೆ 28 ರನ್ಸ್ ಆಗ್ತಾರೆ ವಿರಾಟ್. ಆಫ್ಟರ್ ದಟ್ ಗೇರ್ ಅಪ್ ಮಾಡ್ತಾರೆ ಪಡಿಕಲ್ ಅಂಡ್ ಪಟಿದರ್ ಅಂತ ಹೇಳ್ಬೋದು. ಇಬ್ರು ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಆಫ್ಟರ್ ದಟ್ ಕೀಪ್ ಆನ್ ಸ್ಟ್ರೈಕ್ ರೇಟ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. 150 ಸ್ಟ್ರೈಕ್ ರೇಟ್, 180 ಸ್ಟ್ರೈಕ್ ರೇಟ್, 250. ಅಗೇನ್ ಇನ್ನು ಬೆಂಚ್ ಅಲ್ಲಿ ಕೂಡ ನೋಡ್ಬೋದು, ರೊಮಾರಿಯೋ ಶಫರ್ಡ್ ಇನ್ನೂ ಬ್ಯಾಟಿಂಗ್ ಆಡಿಲ್ಲ. ಅವ್ರದ್ದು 3 times ಸ್ಟ್ರೈಕ್ ರೇಟ್ ಇದೆ ಆಲ್ಮೋಸ್ಟ್. ಕೃಣಾಲ್ ಪಾಂಡ್ಯದು ಇನ್ನೂ ಬ್ಯಾಟಿಂಗ್ ಆಡಿಲ್ಲ. ಯಾಕಂದ್ರೆ ಜಿತೇಶ್ ಕೂಡ ಅಷ್ಟೇ, ಜಿತೇಶ್ ಬ್ಯಾಟಿಂಗ್ ಆಡಿಲ್ಲ. ಅವ್ರು 3 ಜನ ಇನ್ನ ಬೆಂಚ್ ಅಲ್ಲಿ ಇದ್ದಾರೆ, ಆದ್ರೂ ಕೂಡ 250 ಸ್ಕೋರ್ ಬಂದಿದೆ ಅಂತ ಹೇಳ್ಬೋದು. ಓವರ್ ಆಲ್ ಚೆನ್ನಾಗಿ ಆಡಿದ್ದಾರೆ. ಅಂಡ್ ಮ್ಯಾಚ್ ಆಡಕ್ಕೆ ಮುಂಚೆ ಟೀಮ್ ಡೇವಿಡ್ ಸಹ ಹೇಳಿದ್ದಾರೆ, ಆಲ್ಮೋಸ್ಟ್ ನಾವು ಸ್ಟೇಡಿಯಂ ಇಂದ ಆಚೆ ಹಿಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಾಲ್ ಹೋಗೋದನ್ನ. ಅವರೇ ಖುದ್ದಾಗಿ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಅದು ಬಿಟ್ರೆ ಓವರ್ ಆಲ್ ಚೆನ್ನಾಗಿ ಆಡಿದ್ದಾರೆ. ಸಿ-ಎಸ್-ಕೆ ಆಲ್ಮೋಸ್ಟ್ ನನ್ಗೆ ಗೊತ್ತಿರಂಗೆ ಈ ಸಲ ಮುಂದೆ ಬರೋ ಮ್ಯಾಚಸ್ ಎಲ್ಲ ಗೆದ್ಕೊ ಬಂದ್ರೆ ಆಲ್ಮೋಸ್ಟ್ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ತೀನಿ. ಬಟ್ ಇದೇ ತರ ಕಂಟಿನ್ಯೂ ಆದ್ರೆ ಕ್ವಾಲಿಫೈ ಆಗೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಎಸ್ಪೆಷಲಿ ಲೆಸ್ ಕ್ಯಾಪ್ಟನ್ಸಿ ನೋಡ್ಬೋದು. ಕ್ಯಾಪ್ಟನ್ಸಿ ಓಕೆ ಓಕೆ, ಬಟ್ ಟೀಮ್ ವರ್ಕ್, ಟೀಮ್ ಎಫರ್ಟ್ ಇಲ್ಲದೆ ಮ್ಯಾಚ್ ಗೆಲ್ಲಕ್ಕಾಗಲ್ಲ. ಓವರ್ ಆಲ್ ಟೀಮ್ ಎಫರ್ಟ್ ಬೇಕು. ಟೀಮ್ ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಮಾತ್ರ ಸಿ-ಎಸ್-ಕೆ ಗೆದ್ದಿ ಕ್ವಾಲಿಫೈ ಆಗ್ಬೋದು ಅಂತ ಹೇಳ್ಬೋದು. ನಿಮ್ಮ ಅನಿಸಿಕೆ ಏನು? ಸಿ-ಎಸ್-ಕೆ ಏನೇನ್ ಚೇಂಜಸ್ ಮಾಡಿದ್ರೆ ಗೆಲ್ಬಹುದು ಕಮೆಂಟ್ಸ್ ಅಲ್ಲಿ ಹಾಕಿ. ಮತ್ತೆ ಆರ್-ಸಿ-ಬಿ ಏನೇನ್ ಚೇಂಜಸ್ ಮಾಡ್ಬೇಕು? ನನ್ನ ಪ್ರಕಾರ ಆರ್-ಸಿ-ಬಿ ಅಂದ್ರೆ ಅಭಿನಂದನ್ ಸಿಂಗ್ ಚೇಂಜ್ ಮಾಡ್ಬೇಕು, ಮಂಗೇಶ್ ಯಾದವ್ ಅವ್ರ ವೆಂಕಟೇಶ್ ಅಯ್ಯರ್ ತರಬೇಕು ಅಂತ ನಾ ಹೇಳ್ತೀನಿ. ಅದ್ ಬಿಟ್ರೆ 1 or 2 ಮ್ಯಾಚಸ್ ಜಾಕಬ್ ಬೆಥೆಲ್, ಜಾರ್ಡನ್ ಕಾಕ್ಸ್ಗೆ ಚಾನ್ಸ್ ಕೊಡ್ಬೇಕು ಅಂತ ನಾ ಹೇಳ್ತೀನಿ. ವೆಂಕಟೇಶ್ ಅಯ್ಯರ್ ಬೆಂಚ್ ಅಲ್ಲಿ ಇದ್ದಾರೆ, ನೆನಪಿರ್ಲಿ. ಅದ್ ಬಿಟ್ರೆ ನಿಮ್ಗೆ ಯಾವ ಟೀಮ್ ಇಷ್ಟ ಲೈಕ್ ಮಾಡಿ. ಇದೇ ತರ ನಮ್ಮ ಕಂಟೆಂಟ್ ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.